ನಮಸ್ಕಾರ. ಸೊ ಇವತ್ತು ಫಿಲ್ಮ್ಸ್ಗಳ ಬಗ್ಗೆ ಹೇಳೋಣ ಅಂತ ಬಂದೆ. ಸೊ ಏನು ಫಿಲ್ಮ್ಸ್ಗಳ ಬಗ್ಗೆ ಹೇಳಾಕತ್ತಾರೋ ಅಂತ ಹೇಳಿ ಯೋಚನೆ ಮಾಡಬೇಡ್ರಿ. ಸೊ ಇವಾಗ ಒಂದು ಒಂದು ಜಮಾನದೊಳಗೆ ಫಿಲ್ಮ್ ಅಂದರೆ ಯಾವ ಥರ ಇರ್ತಿತ್ತು, ಒಂದು ಫಿಲ್ಮು ಒಂದು ಫ್ಯಾಮ್ಲಿನ ಯಾವ ಥರ ಜೋಡಿಸ್ಕೊಳ್ಳೋದು, ಆಮೇಲೆ ಅಪ್ಪ ಅಮ್ಮನ ಮೇಲೆ ಯಾವ ಥರ ಪ್ರೀತಿ ಇಟ್ಕೊಳ್ಳೋದು, ಅಣ್ಣ ತಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು, ಹೆಂಡತಿನ ಎಷ್ಟು ಚಲೋ ನೋಡ್ಕೊಳ್ಳೋದು, ಅತ್ತಿಗೆಗೆ ಯಾವ ಸ್ಥಾನ ಕೊಡ್ತಿದ್ರು ಅನ್ನೋದನ್ನು ಇಷ್ಟು ಚಲೋ ತಂಗೆ ತೋರಿಸ್ತಾ ಇರ್ತಿದ್ರಂದ್ರೆ ಮೊದಲಿಂದ ಕಾಲದೊಳಗೆ ನಿಜವಾಗ್ಲೂ ಆ ಒಂದು ಪಿಕ್ಚರ್ನ ನೋಡಾಕತ್ರು ಕಣ್ಣಲ್ಲಿ ನೀರು ಬರ್ತಾಗ. ಈ ಉದಾಹರಣೆ ಹೇಳ್ಬೇಕಂತಂದ್ರೆ ಈ ಯಜಮಾನ ಫಿಲ್ಮ್ ತೊಗೊಳ್ರಿ, ನೀವು ಅಣ್ಣ ತಂಗಿ ಸೀರಿಯಲ್ ತೊಗೊಳ್ರಿ, ತವರಿಗೆ ಬಾ ತಂಗಿ. ಸೊ ಎಷ್ಟೆಲ್ಲ ಹಳೆ ಫಿಲ್ಮಲ್ಲಿ ನೋಡಿದರೆ ಕಣ್ಣಲ್ಲಿ ಇಷ್ಟು ನೀರು ಬರ್ತಿತ್ತಂತಂದರೆ ಅಷ್ಟು ಖುಷಿ ಆಗ್ತಿತ್ತು ನೋಡಿದರೆ. ಅದನ್ನು ಇನ್ನೊಂದ್ಸರಿ ನೋಡೋಕ್ಕೂ ಬೇಜಾರಾಗ್ತಿರ್ಲಿಲ್ಲ. ಆದರೆ ಹೋಗ್ತಾ ಹೋಗ್ತಾ ಜಮಾನ ಯಾವ ಥರ ಆಗೈತಿಪ್ಪ ಅಂತಂದ್ರೆ ಒಂದು ಸೆಂಟಿಮೆಂಟ್ ಸೀನ್ ಇಲ್ಲ, ಒಂದು ಪ್ರೀತಿ ವಿಶ್ವಾಸ ಇಲ್ಲ, ಬರೀ ಐಟಮ್ ಸಾಂಗು. ಮಾತೆತ್ತಿದ್ರೆ ಬಟ್ಟೆ ಬಿಚ್ಚೋದು, ಮಾತೆತ್ತಿದ್ರೆ ಬಟ್ಟೆ ಬಿಚ್ಚೋದು, ಬಿಚ್ಚಿದ್ರೇ ಡ್ಯಾನ್ಸು, ಬಿಚ್ಚಿದ್ರೇ ಹಾಡು. ಇಂಥದ್ದೇ ಒಂದು ಮುಂಚೆ ಕಾಲದಾಗ ನೋಡ್ರಿ, ಓಡಿ ಬಂದು ಕೈ ಹಿಡಿಯೋಷ್ಟೊತ್ತಿಗೆ ಹಾಡ ಮುಗಿದು ಹೋಗಿತ್ತು. ಆದ್ರೆ ಈಗ ಕೈ ಹಿಡಿದು ಅಂದ್ಬಿಟ್ಟು ಎಲ್ಲ ಮುಗಿಸ್ತಾರೆ ಹಾಡೊಳಗೆ. ಅಂಥ ಒಂದು ಜನ್ರೇಷನ್ ಬರಾಕತ್ತೈತಿ, ಈಗ ಬಂದೈತಿ, ಈಗ ಬರಾಕತ್ತೈತಿ ಅನ್ನೋ ಕಡೆ. ಈಗ ಮೊನ್ನೆ ಪ್ರೇಮ್ ಅವರು ಒಂದು ಹಾಡು ತೆಗೆದ್ರೆ, ಆ ಹಾಡಪ್ಪ ಯಪ್ಪ ಏನು ಹಾಡಿಗೆ ವರ್ಡ್ಸ್ ಸಿಗೋಲ್ತ ಅನ್ಸಾಕತ್ತೈತಿ. ನಮ್ಮ ಒಂದು ಕನ್ನಡ ನಿಘಂಟದೊಳಗೆ ಯಾವ ಶಬ್ದನೂ ಉಳಿಸಿಲ್ಲ ಈಗ. ಅದಕ್ಕೆ ಎಂತೆಂಥ ಹಾಡು ತೆಗಿಯಕತ್ತಾರಂತಂದ್ರೆ ಬರೀ ಸೊಂಟದ ಕೆಳಗಿನ ಮಾತು, ಬರೀ ಕೆಟ್ಟ ಮಾತು, ಬರೀ ಕೆಟ್ಟ ಮಾತು ಬಿಟ್ಟು ಹೇಳಂಗಿಲ್ಲ. ಅದ್ರಾಗಾರ ಈಗ ಮೀನಿಂಗ್ಗಳು ಎರಡಯ್ಯ, ಒಂದು ಸಿಂಗಲ್ ಮೀನು, ಇನ್ನೊಂದು ಡಬಲ್ ಮೀನು. ಈ ಸಿಂಗಲ್ ಮೀನಂತೂ ಜೀವನ ಹೆಂಗೋ ಬಚ್ಚಿ ಆಗ್ತೈತಿ. ಈ ಡಬಲ್ ಮೀನ್ ವರ್ಡ್ಸ್ ಹಾಡು ಮಾಡ್ತಾರಲ್ಲ, ನಿಜವಾಗ್ಲೂ ಎಷ್ಟು ಕೆಟ್ಟದಾಗಿ. ಮೊದಲಿನ ಕಾಲದಾಗ ರಾಜ್ಕುಮಾರ್ ಎಷ್ಟು ಚಲೋ ಮಾಡ್ತಿದ್ರು, ವಿಷ್ಣುವರ್ಧನ್ ನೋಡ್ರಿ, ಶಂಕರ್ ನಾಗ್ ಸರ್ ನೋಡ್ರಿ, ನೀವು ಅನಂತ್ ನಾಗ್ ಸರ್ ನೋಡ್ರಿ, ಆಮೇಲೆ ಅಂಬರೀಷ್ ಸರ್ ನೋಡ್ರಿ ಎಷ್ಟು ಚಲೋ ಮಾಡ್ತಿದ್ರು. ಆ ಹಾಡು ಇವಾಗಲೂ ಕೂಡ ಕಿವಿಯೊಳಗೆ ಗುಯ್ ಅಂತಾರೆ. ಇವಾಗ ನೋಡ್ರಿ ಇನ್ಸ್ಟಾಗ್ರಾಮ್ ಒಳಗೆಲ್ಲ ಹಳೇ ಕಾಲದ ಹಾಡ ಬರಾಕತ್ತಾವ. ಈಗ ಮೊದ್ಲಿಗೆ ಬಂತಲ್ಲಿ ಯಾವುದೋ ಪುಷ್ಪವತಿ, ಆಮೇಲೆ ಇನ್ನೊಂದು ಯಾವುದೋ ಯಾವ್ಯಾವ ಬಂದವ ಈಗ ಸಾಂಗ್, ಅವೆಲ್ಲ ಹೊಳ್ಳುಪಸ್ ಹೋದು. ಬಟ್ ಈಗ ಹೊಳ್ಳುಪಸ್ ಓಲ್ಡ್ ಈಸ್ ಗೋಲ್ಡ್ ಅಂತ ಅನ್ನೋದಲ್ಲ, ಅದೇ ಸರ್ಕ್ಯುಲೇಟ್ ಆಗತೈತಿ ಈಗ. ಸೊ ಇವಾಗಿಂದ ಫಿಲ್ಮ್ ಒಳಗೆ ಯಾವ ಥರ ಆಯ್ತಪ್ಪ ಅಂತಂದ್ರೆ ನಿಜವಾಗ್ಲೂ ಒಂದು ಮನುಷ್ಯನ ಮನಸ್ಥಿತಿನೇ ಹಾಳು ಮಾಡೋ ಹಂಗೈತಿ. ಒಂದು ಬಾಂಧವ್ಯ ಇಲ್ಲ, ಒಂದು ಪ್ರೀತಿ ಇಲ್ಲ, ಒಂದು ಕನಿಕರ ವಸ್ತುನೇ ಬರೀ ಹೊಡಿ 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 ಹೊಡಿ. ಅದು ಯಾವುದೋ ಬಂತಲ್ಲ, ಅದು ಯಾವುದಪ್ಪ ಇವಾಗ ರೀಸೆಂಟಾಗಿ ಸಾರಿ ಆ ಫಿಲ್ಮ್ ನೆನಪಾಗತ್ತಿಲ್ಲ, ಆಮೇಲೆ ಲಾಸ್ಟ್ಗೆ ನೆನಪಾದ್ರೆ ಹೇಳ್ತೀನಿ. ಇವಾಗ ಕಂಟಿನ್ಯೂ ಮಾಡ್ತೀನಿ ಸ್ಟೋರಿನ. ಸೊ ಈ ರೀತಿ ಆಗ್ತಾ ಆಗ್ತಾ ಹೋದಂಗೆ ಆ ಫಿಲ್ಮ್ಸನ್ನು ವಯಸ್ಸಾದವ್ರು ನೋಡ್ತಾರೆ, ತಂದೆ ತಾಯಿ ನೋಡ್ತಾರೆ. ಇದೇ ತಗೋರಿ ಯಶವಂತ್ ಫಿಲ್ಮ್ ಐತಲ್ಲ, ಯಾವುದದು ಟಾಕ್ಸಿಕ್ ಬರತ್ತೈತಲ್ಲ, ಅದ್ರಲ್ಲಂತೂ ಏನು ಸೀನ್ ತೊಗೊಂಡಾರಿಯಪ್ಪ ದೇವ. ಅದನ್ನು ನೋಡಾಕತ್ರಿ ಫ್ಯಾಮ್ಲಿ ಕೂಡ ನೋಡುವಂಥ ಫಿಲ್ಮೇ ಅಲ್ಲ ಅದು. ಅಂಥದ್ದು ಫಿಲ್ಮ್ ಮಾಡಕತ್ತ ಅಂದರೆ ಒಂದು ಗಂಡ ಹೆಂಡತಿ ಮಧ್ಯೆ ಇರಬೇಕಾದ್ದು, ಒಂದು ಲವ್ವರ್ಸ್ ಮಧ್ಯೆ ಇರಬೇಕಾದ್ದು ಎಲ್ಲ ಈಗ ಫಿಲ್ಮ್ ಒಳಗೆ ಹಾಕಕತ್ ಬಿಟ್ಟಾರೆ. ಸೊ ಅದಕ್ಕೆ ರೀ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಯಾಕೆ ಹಾಳಾಗಕತ್ತಾರೆ ಇವಾಗಿನ ಜಮಾನದಾಗ. ಇದಕ್ಕೆ ಸಂಬಂಧನ ಎಲ್ಲರೂ ಹೇಳ್ತಾರೆ, ಫೋನ್ ಬಿಡ್ರಿ ಫೋನ್ ಬಿಡ್ರಿ ಫೋನ್ ಬಿಡ್ರಿ. ಆ್ಯಕ್ಚುಲಿ ಫೋನ್ ಬಿಟ್ಟು ಸರಿಯಲ್ಲ, ಸೊಸೈಟಿ ಸರಿಯಾದ್ರೆ ಎಲ್ಲ ಸರಿಯಾಗುತ್ತೆ. ಫೋನ್ ಅನ್ನೋದು ಯಾಕ್ರಿ ದೋಷ ನೀವು ಫೋನ್ ಮೇಲೆ ಹಾಕ್ತೀರಿ? ಆ್ಯಕ್ಚುಲಿ ಫೋನ್ ಒಳಗೆ ತಪ್ಪಿರೋದೆಲ್ಲ ಮಾಡ್ತಾ ಇರೋ ವ್ಯಕ್ತಿಗಳಿದಾರಲ್ಲ, ಅವ್ರನ್ನ ನೀವು ಎಷ್ಟಂತ ತಪ್ಸೋಕ್ಕೆ ಸಾಧ್ಯ? ಒಂದಿಲ್ಲ ಒಂದಿನ ಬಣ್ಣ ಬಯಲಾಗಲೇಬೇಕಲ್ಲ. ಸೊ ಈ ರೀತಿ ಮನಸ್ಥಿತಿ, ಪರಿಸ್ಥಿತಿ, ಫಿಲ್ಮ್ ಸ್ಥಿತಿ ಆ ಥರ ಐತಿ ಅಂದಾಗ ಸೊ ಸಾಮಾನ್ಯ ಜನರು ಹಾಳಾಗೋದ್ರಲ್ಲಿ ಏನೈತಪ್ಪ ದೊಡ್ಡ ವಿಷಯ? ಏನೂ ಇಲ್ಲ. ಸೊ ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದರೆ, ಎಲ್ಲರೂ ಕೂಡ ಇವಾಗ ಒಂದು ವರ್ಸ್ಟಾಗಿ ಯಾರೋ ಒಬ್ಬ ವ್ಯಕ್ತಿ ಬೈದ್ನು, ಹೆಣ್ಮಗಳಿಗೆ ಅವಮಾನ ಮಾಡಿದ ಅಂದ ತಕ್ಷಣ ಅವರನ್ನು ಹೆಂಗೆ ಬೇಕಾದಂಗೆ ಬೈಲ ಮಾಡ್ತಾರೆ. ಆದ್ರೆ ಫಿಲ್ಮ್ ಒಳಗೆ ಜನರಿಗೆ ಒಂದು ಮೆಸೇಜನ್ನು ಕೊಡಾಕತ್ತಾರಲ್ಲ ಕೆಟ್ಟ ಕೆಟ್ಟ ರೀತಿ, ಇದನ್ನು ಯಾರು ಕೂಡ ಹೇಳ್ತಾ ಇಲ್ಲ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಫಿಲ್ಮು ಭಾಳ ಅಂದ್ರೆ ಭಾಳ ಹೊಲಸು ಇದಕ್ಕೆ ಹೊಂಟೈತಪ್ಪ. ಈಗ ದೇಶಭಕ್ತಿ ಎಲ್ಲೋ ಅಪರೂಪಕ್ಕೆ ಸಿಗ್ತೈತಿ, ಮಹಾರಾಜರ ಕಾಲದಾಗಿನ ಫಿಲ್ಮು ಅದು ಕೂಡ ಅಪರೂಪಕ್ಕೆ ಸಿಗ್ತೈತಿ. ಹೋಗ್ತಾ ಹೋಗ್ತಾ ಸಾಮಾಜಿಕ ಜಾಲತಾಣ ಹೋಗಿ ಇದು ಬೇರೆ ವರ್ಡ್ಸ್ಗೆ ಸೇರಾಕತೈತಿ. ಸೊ ಈ ರೀತಿ ಹಾಡ್ಸ್ಗಳು ಬರೋದ್ರಿಂದ ಕನ್ನಡ ಒಂದು ಪದಕ್ಕೆ ಅವಮಾನ ಆಕೈತಿ ಅಂಥೇಳಿ ಹೇಳ್ಬೋದು. ಯಾಕಂತಂದ್ರೆ ಕನ್ನಡಕ್ಕೆ ಎಷ್ಟು ಒಂದು ಗತ್ತೈತಿ, ಎಷ್ಟು ಒಂದು ತಾಕತ್ತೈತಿ ಅಂತಂದ್ರೆ ಅದನ್ನು ಅವಾಚ್ಯ ಶಬ್ದಗಳನ್ನು ಬಳಸಿ ಕನ್ನಡನ ಹಾಳು ಮಾಡಕತ್ಬಿಟ್ಟಾರೆ ಇವಾಗ. ಸೊ ಈ ರೀತಿ ಮಾಡೋದ್ರಿಂದ ಜನರಿಗೆ ಯಾವುದೇ ಒಂದು ಬದಲಾವಣೆ ಆಗೋಕ್ಕಿಂತ
ಅವ್ರ ಮನಸ್ಥಿತಿ ನಿಜವಾಗ್ಲೂ ಹಾಳಾಗ್ತೈತಿ, ಹದಗೆಡ್ತೈತಿ ಅಂತ ಹೇಳ್ಬೋದು. ಸಾಧ್ಯ ಆದ್ರೆ ಜನರಿಗೆ ಒಳ್ಳೆಯ ಒಂದು ಹಾಡನ್ನು ಕೊಡ್ರಿ, ಒಳ್ಳೆಯ ಒಂದು ಮಾಹಿತಿನ ಕೊಡ್ರಿ, ಒಳ್ಳೆಯ ಒಂದು ಸ್ಟೋರಿ ಕೊಡ್ರಿ, ಖುಷಿ ಪಡ್ತಾರೆ. ಅದನ್ನು ಬಿಟ್ಟು ಹೊಡೆಯೋದು ಬಡಿಯೋದು, ವಲ್ಗರಾಗಿರೋ ವಿಡಿಯೋಸು ಕ್ಲಿಪ್ಸ್ ಎಲ್ಲ ಇದರಿಂದ ಫ್ಯಾಮ್ಲಿ ಕೂತ್ಕೊಂಡು ನೋಡೋವಂಥ ಶೋ ಆಗೋಕ್ಕಿಂತ ಅದು ಬೇರೆ ಇದಕ್ಕೇ ಕನ್ವರ್ಟ್ ಆಗಿಬಿಡ್ತೈತಿ. ಸೊ ಈ ಥರ ಇಂಡಸ್ಟ್ರಿ ಒಳಗೆ ಫಿಲ್ಮ್ಸ್ಗಳು ನಡಾತಾವಂತಂದ್ರೆ ನಿಜವಾಗ್ಲೂ ಇದನ್ನು ಮೊದಲು ಬ್ಯಾನ್ ಮಾಡಬೇಕು. ಮೋದಿಜಿ ಫಸ್ಟ್ ಇದನ್ನೆಲ್ಲ ಕಲೆಕ್ಟ್ ತೊಗೋಬೇಕು, ತೊಗೊಂಡ್ಬಿಟ್ಟು ಇದನ್ನು ಫಸ್ಟ್ ಬ್ಯಾನ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಲೆಕ್ಕ ಚುಕ್ತ ಆಗ್ಬಿಡ್ತೈತಿ. ಸುದೀಪ್ ಸರ್ ಹೇಳಿದಾರಲ್ಲ ಎಲ್ಲ ಲೆಕ್ಕ ಚುಕ್ತ ಅಂತ ಹೇಳಿ. ಸೊ ಇನ್ನೂ ನೋಡ್ರಿ ನಮ್ಮ ಸುದೀಪ್ ಸರ್ ಗ್ರೇಟ್, ಯಾವುದೇ ರೀತಿ ಕೆಟ್ಟದ್ದು ಮಾಡಿಲ್ಲ ಅವರು. ಇವಾಗ ಬರಾಕತ್ತಾವಪ್ಪ ಹೀರೋಗಳು, ಯಪ್ಪ ಅವರಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಏನೇ ಹೇಳ್ರಿ, ನಾನಂತೂ ಹಾನೆಸ್ಟ್ ಹೇಳ್ತೀನಿ, ನಾನಂತೂ ಎಷ್ಟು ಫ್ಯಾನ್ ಅಂದ್ರಿ. ಬಟ್ ನಿಜವಾಗ್ಲೂ ಸುದೀಪ್ ಸರ್ ಇದ್ದಾರಲ್ಲ, ರಿಯಲ್ ಹೀರೋ ಆ್ಯಂಡ್ ಫಿಲ್ಮ್ ಒಳಗೂ ಆಗಿರ್ಬೋದು ಮತ್ತು ರಿಯಲ್ ಲೈಫ್ ಒಳಗೂ ಆಗಿರ್ಬೋದು, ಹಿ ಈಸ್ ರಿಯಲಿ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು. ಮನಸ್ಫೂರ್ತಿಯಾಗಿ ಹೇಳ್ತೀನಿ, ಇನ್ನೂ ಮಟನು ಕೆಟ್ಟದಾಗಿ ಮಾಡದೇ ಇರೋಂಥ ವ್ಯಕ್ತಿ ಫಿಲ್ಮ್ ಅಂದರೆ ಅವರೊಬ್ಬರೇ ಮಾತ್ರ. ಸೊ ಮತ್ತು ಮೊದಲಿನ ಕಾಲದ ಒಂದು ಹಾಡುಗಳಾಗಿರ್ಬೋದು, ನಟನೆ ಆಗಿರ್ಬೋದು, ಅಭಿನಯ ಆಗಿರ್ಬೋದು ಬರಲಿ, ಜನರ ಮನಸ್ಸೊಳಗೆ ಒಳ್ಳೆ ಅಭಿಮಾನ ಸೃಷ್ಟಿಸಲಿ, ಒಳ್ಳೆ ರೀತಿ ಬೆಳೀಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.